ನಾಡಿನಾದ್ಯಂತ ಗಣೇಶನ ಉತ್ಸವ ಅದ್ಧೂರಿಯಾಗಿ ನೆರವೇರಿದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಗಣಪತಿ ಉತ್ಸವ ಹೇಗಿತ್ತು ಗೊತ್ತಾ? ತೋರಿಸ್ತೀವಿ ನೋಡಿ. ಅಬ್ಬಬ್ಬಾ, ಒಂದಕ್ಕಿಂತ ಒಂದು ಡಿಫರೆಂಟ್ ಗಣಪ. ದಂಡು ದಂಡಾಗಿ ಭಕ್ತ ಸಮೂಹ, ತಮಟೆ ಅಬ್ಬರ, ಡಿಜೆ ಭರಾಟೆ, ಭರ್ಜರಿ ಡ್ಯಾನ್ಸು. ಇದು ಕಾರವಾರದಲ್ಲಿನ ಗಣೇಶೋತ್ಸವದ ಝಲಕ್. ಕಾರವಾರದಲ್ಲಿ ಗಣೇಶೋತ್ಸವ ಅದ್ಧೂರಿಯಾಗಿ ನೆರವೇರಿದೆ. ಪ್ರತಿ ವರ್ಷ ನಗರದ ಮಾರುತಿ ಗಲ್ಲಿ, ಆಟೋ ಯೂನಿಯನ್, ನಂದನಗದ್ದ, ಕೋಡಿ ಭಾಗ, ಕಾಜು ಭಾಗ, ಶಿರವಾಡದಲ್ಲಿ 11 ದಿನಗಳ ಕಾಲ ಗಣೇಶನನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಈ ವರ್ಷವೂ ಕೂಡ ಗಣೇಶೋತ್ಸವ ವಿಜೃಂಭಣೆಯಿಂದ ಜರುಗಿತು. ನಾವು ಇದು ಮಹಾರಾಷ್ಟ್ರದಿಂದ ಈ ಡೋಲ ಪದಕಗಳನ್ನ ಮಹಾರಾಷ್ಟ್ರದಿಂದ ತಂದಿದ್ವಿ. ಮಾಲ್ವಣ್ ಅಂತ ಮೆರವಣಿಗೆ ಎಲ್ಲ ಒಳ್ಳೆಯ ರೀತಿಯಿಂದ ಆಗಿದೆ, ಶಾಂತ ರೀತಿಯಿಂದ ಆಗಿದೆ. 5-10 ಸಾವಿರದ ಮೇಲೆ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಕಾರವಾರದ ಎಲ್ಲಾ ಗಣಪತಿಗಳನ್ನು ಇವತ್ತೇ ವಿಸರ್ಜನೆ ಆಗುತ್ತೆ. ಎಲ್ಲರೂ ಮಾಡುದು ಸಮುದ್ರದಲ್ಲೇ ವಿಸರ್ಜನೆ. ಕಾರವಾರದ ಒಂದು ದೊಡ್ಡ ಫೆಸ್ಟಿವಲ್ ಅಂತ ಹೇಳಿದ್ರೆ ಗಣೇಶ ಚತುರ್ಥಿ. ಈ ಬಾರಿ ಸರ್ಕಾರ ಡಿಜೆಗೆ ಅವಕಾಶ ನೀಡದೆ ಇರೋದ್ರಿಂದ ಸಾಂಪ್ರದಾಯಿಕ ವಾದ್ಯಗಳೇ ಹೆಚ್ಚಾಗಿ ಗಮನ ಸೆಳೆದ್ವು. ಕಾರವಾರ ಅಲ್ಲದೆ ದೂರದಿಂದ ಭಕ್ತರು ಆಗಮಿಸಿ ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು. ನಾವು ಬೆಂಗಳೂರಿಂದ ಬಂದಿರೋದು. ಆಕ್ಚುಲಿ ನಾವಿಲ್ಲಿ ಫಸ್ಟ್ ಟೈಮ್ ನೋಡ್ತಾರೆ. ತುಂಬಾ ಚೆನ್ನಾಗಿದೆ. ಮಳೆ ಇಲ್ಲ ಇವತ್ತು. ವಿಸರ್ಜನೆ ಇಲ್ಲಿ 11ನೇ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ಇವತ್ತು ಡಿಜೆ ಪರ್ಮಿಷನ್ ಕೊಟ್ಟಿಲ್ಲ. ಸಾಂಸ್ಕೃತಿಕವಾಗಿ ಮಂಗಳವಾದ್ಯದಿಂದ ವಿಸರ್ಜನೆ ಮಾಡ್ತಿದ್ದಾರೆ. ತುಂಬಾ ಖುಷಿ ಕೊಡ್ತಿದೆ. ನಂಗಂತೂ ತುಂಬಾ ಖುಷಿಯಾಗಿದೆ. ತುಂಬಾ ಜನ ಸೇರಿದ್ದಾರೆ. ತುಂಬಾ ಖುಷಿಯಾಗಿದೆ. ಚೆನ್ನಾಗಿದೆ. ನಾವೆಲ್ಲ ಅವತ್ತೇ ಇಟ್ಟು ಬಕೆಟ್ ಅಲ್ಲಿ ಅವತ್ತಿಗೆ ಸಂಜೆನೆ ಬಿಟ್ಬಿಡ್ತೀವಿ. ಎಲ್ಲೋ ಅಲ್ಲಿ ಗುಂಪಲ್ಲಿ ಇಟ್ಟಿರೋರು ಮಾತ್ರ 5 ದಿನಕ್ಕೆ, 9 ದಿನಕ್ಕೆ, 11 ದಿನಕ್ಕೆ ಬಿಡ್ತಾರೆ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ. ದೊಡ್ಡ ಗಣಪತಿ. ಲಾಸ್ಟ್ ವರ್ಷ ಇನ್ನೂ ದೊಡ್ಡದಿಟ್ಟಿದ್ರು, ಚೆನ್ನಾಗಿತ್ತು. ಸಾಮಾನ್ಯವಾಗಿ ಗಣೇಶನನ್ನ ಕೆರೆ, ಬಾವಿ, ನದಿಯಲ್ಲಿ ವಿಸರ್ಜಿಸಲಾಗುತ್ತೆ. ಆದ್ರೆ ಕಾರವಾರದಲ್ಲಿ ಸ್ವಲ್ಪ ಡಿಫ್ರೆಂಟ್. ಕಡಲ ತೀರದಲ್ಲೇ ಗಣಪನನ್ನ ವಿಸರ್ಜನೆ ಮಾಡಲಾಗುತ್ತೆ. 11 ದಿನಗಳ ಕಾಲ ಕಾರವಾರದ ಗಲ್ಲಿಗಳಲ್ಲಿ ಅಬ್ಬರಿಸಿದ್ದ ಗಣೇಶ ಕಡಲ ತೀರದಲ್ಲಿ ಕಾಣದಂತೆ ಮಾಯವಾದ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದರ್ಶನ್ ತಪ್ಪು ಮಾಡಿ ಜೈಲು ಸೇರಿದ್ದಾನೆ. ಈ ಬಗ್ಗೆ ವರದಿ ಮಾಡಿದ್ರೆ ಪುಂಡರು ಪುಂಡಾಟ ಮಾಡ್ತಾರೆ. ಅದಕ್ಕೆ ನಿದರ್ಶನ ಎಂಬಂತೆ ಹಾವೇರಿಯಲ್ಲಿ ರಿಪಬ್ಲಿಕಾಣದ ಮೇಲೆ ಪೊರ್ಕಿ ಗ್ಯಾಂಗ್ ಮುಗಿಬಿದ್ದಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ನಿಮ್ಮ ಹೆಸರು ಸರ್? ಅಣ್ಣ ನೀನು ಅದನ್ನ ಮಾಡಂಗಿಲ್ಲ. ಏನ್ ಮಾಡ್ತಾ ಇದ್ರಿ ನೀವು? ಮಾಡಂಗಿಲ್ಲ. ಹೊಡಿತೀರಿ ಹಂಗಾರೆ ನೀವು ನಮಗೀಗ? ಮತ್ತೆ ಏನ್ ಕೆಟ್ಟ ಪದ ಬೈತೀರಿ ನೀವು? ರಿಪಬ್ಲಿಕ್ ಕನ್ನಡದ ಮೇಲೆ ದರ್ಶನ್ ಫ್ಯಾನ್ಸ್ ಪುಂಡಾಟ. ತೀರ್ಕಪ್ಪ ಅಂಡ್ ಗ್ಯಾಂಗ್ ನಿಂದ ಅವಾಚ್ಯ ಶಬ್ದಗಳ ನಿಂದನೆ. ಯಾರಿಗೆ? ಮಾಡಕ್ ಹೋಗ್ಬೇಡ. ನೀ ಫ್ಯಾನ್ ಅಭಿಮಾನ ಇಲ್ಲಿರ್ಲಿ ಅಣ್ಣ. ನಮ್ ಕೆಲ್ಸದ ಮೇಲೆ ನೀನು ತೋರಿಸ್ಬೇಡ ಅಂತ. ಏನ್ ಹಂಗದ್ರದು? ಯೋಗ ನಂಗದ್ರದು. ರಿಪಬ್ಲಿಕ್ ಕನ್ನಡ ವಸ್ತುನಿಷ್ಠ, ನಿಖರ ಸುದ್ದಿ, ಜನಪರ, ಜೀವಪರ ಕೆಲಸ ಮಾಡುವ ಮಾಧ್ಯಮ ಸಂಸ್ಥೆ ಎಂದು ಯಾರಿಗೂ ಹೆದರದೆ 24x7 ಜನಪರ ದಿಟ್ಟ ವರದಿ ಮಾಡುವುದೇ ನಮ್ಮ ಧ್ಯೇಯ. ಈ ಮಧ್ಯೆ ರಿಪಬ್ಲಿಕ್ ಕನ್ನಡದ ಮೇಲೆ ಹಾವೇರಿಯಲ್ಲಿ ದರ್ಶನ್ ಫ್ಯಾನ್ಸ್ ಪುಂಡಾಟ ಮೆರೆದಿದ್ದಾರೆ. ಅಣ್ಣ ನೀನು ಅದನ್ನ ಮಾಡಂಗಿಲ್ಲ. ಏನ್ ಮಾಡ್ತಾ ಇದ್ರಿ ನೀವು? ಮಾಡಂಗಿಲ್ಲ. ಹೊಡಿತೀರಿ ಹಂಗಾರೆ ನೀವು ನಮಗೀಗ? ಮತ್ತೆ ಏನ್ ಕೆಟ್ಟ ಪದ ಬೈತೀರಿ ನೀವು? ಅಣ್ಣ ನಾವು ಒಳ್ಳೆ ಕೆಲಸಗಳು ಮಾಡ್ತೀವಿ. ಅದನ್ನ ಯಾವ ತರ ನೋಡಿರಿ? ಹೌದು, ಹಾವೇರಿಯ ನಾಗೇಂದ್ರನ ಮಟ್ಟಿಯಲ್ಲಿ ಕ್ಷೇತ್ರದ ಸಮಸ್ಯೆಗಳನ್ನ ತೆರೆದಿಡುವ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದ ಶೂಟಿಂಗ್ ವೇಳೆ ನಮ್ಮ ಪ್ರತಿನಿಧಿ ಅಶ್ವದಿವಿತ್ ಮತ್ತು ಕ್ಯಾಮ್ರಾಮನ್ ಮೇಲೆ ದರ್ಶನ್ ಅಭಿಮಾನಿಗಳ ಕೂಟ ಕಿರಿಕ್ ಮಾಡಿದೆ. ಸುಮ್ನೆ ಯಾ ಅಮಾಯಕರು ಇಲ್ರಿ ಸರ್. ಸರ್ ಅವ್ರು ಯಾರು ನಮಗೆ ಗೊತ್ತಿಲ್ಲ ಸರ್. ಕರೆಕ್ಟಾಗಿ ಮಾತಾಡ್ರಿ. ಭಾಷೆ ಕರೆಕ್ಟ್ ಆಗಿರಿ. ನಾವ್ ಯಾವತ್ತು ಯಾರಿಗೋ ಕೆಡ್ತಾಗ ಬೈತೀವಿ ನೋಡ್ರಿ. ಅದು ನಮ್ದು ರಿಪಬ್ಲಿಕ್ ಐತ್ರಿ ಸರ. ಹೇಳ್ರಿ ಇಲ್ಲಿ. ದರ್ಶನ್ ಅಭಿಮಾನಿ ತೀರ್ಕಪ್ಪ ಅಂಡ್ ಗ್ಯಾಂಗ್ ನಿಂದ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವ ಪ್ರಯತ್ನ ಆಗಿದೆ. ನಮ್ಮ ಚಾನಲ್ ಅಲ್ರಿ ಅದು. ಏನ್ ಹಂಗದ್ರದು? ಯೋಗ ನಂಗದ್ರದು. ನೀವು ಸುಮ್ಮನಿರ್ತೀರ ಅಭಿಮಾನಿಗಳಂತ ಕೇಳಿದ್ರಲ್ಲ, ಮಿಗತ ಅದನ್ನೇ ನಾವು ಕರ್ಕೊಂಡ್ ಬರ್ತೀವಿ, ನೀವು ತೋರಿಸ್ತೀವಿ. ಇನ್ನು ಇದೇ ನಾಗೇಂದ್ರಮಟ್ಟಿ ಗ್ರಾಮದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಥಳೀಯ ಮಹಿಳೆಯರು ಜೈಕಾರ ಹಾಕಿ ಪುಂಡಾಟಕ್ಕೆ ಬ್ರೇಕ್ ಹಾಕಿದ್ರು. ಈಗ ನೀವು ದರ್ಶನ್ ಕೇಳ್ಕೊಂಡ್ ಬಂದಿರಲ್ವಣ? ನಮ್ ಕರ್ತವ್ಯ ಐತದ. ನಮ್ ಕೆಲ್ಸಕ್ಕೆ ನೀವು ಅಡ್ಡ ಬರ್ಬೇಡ್ರಿ. ಹಾವೇರಿಯಿಂದ ಅಶ್ವದಿವಿತ್, ರಿಪಬ್ಲಿಕ್ ಕನ್ನಡ. ಭಾಷೆ ಕರೆಕ್ಟ್ ಆಗಿದೆ. ನಾವ್ ಯಾವತ್ತು ಯಾರಿಗೋ ಕೆಡ್ತಾಗ ಬೈತೀವಿ.
ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದ್ರೆ ಇಲ್ಲಿ ಹೈಟೆಕ್ ಸರ್ಕಾರಿ ಆಸ್ಪತ್ರೆಯೇ ಅನಾರೋಗ್ಯಕ್ಕೆ ತುತ್ತಾಗಿದೆ. ರೋಗಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಯಾವುದು ಆ ಹಾಸ್ಪಿಟಲ್ ಅಂತೀರಾ? ಈ ಸ್ಟೋರಿ ನೋಡಿ. ನಡೆಯಲು ಆಗದೆ ಒದ್ದಾಡ್ತಿರುವ ವೃದ್ಧ ರೋಗಿಗಳನ್ನ ವೈದ್ಯರ ಬಳಿ ಕರೆದೊಯ್ಯಲಾಗದೆ ಪರದಾಡ್ತಿರುವ ಕುಟುಂಬಸ್ಥರು, ಹೈಟೆಕ್ ಆಸ್ಪತ್ರೆಯಲ್ಲಿ ವೀಲರ್ ಇಲ್ಲದೆ ಪರದಾಡ್ತಿರೋ ಬಡವರು. ಇದು ಹೇಳೋಕಷ್ಟೇ ಹೈಟೆಕ್ ಆಸ್ಪತ್ರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಇಲ್ಲ ವೀಲ್ ಚೇರ್. ಗದಗ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತವರು ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿರುವ ಜಿಮ್ಸ್ ಆಸ್ಪತ್ರೆಯೇ ಅನಾರೋಗ್ಯಕ್ಕೀಡಾಗಿದೆ. ಕಾರಣ, ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಕರೆದೊಯ್ಯೋಕೆ ವೀಲ್ ಚೇರ್ ವ್ಯವಸ್ಥೆಯೇ ಇಲ್ಲ. ವೀಲ್ ಚೇರ್ಗಾಗಿ ಮುಂಜಾನೆ 7 ಗಂಟೆಯಿಂದ ರೋಗಿಗಳು ಕಾದು ರೋಸಿ ಹೋಗಿದ್ದಾರೆ. ಕಾಲು ಆಪರೇಷನ್ ಆದ ರೋಗಿಗಳು ವೀಲ್ ಚೇರ್ ಸಿಗದೆ ಪರದಾಡಿದ್ದಾರೆ. ಅಸಹಾಯಕರಾದ ಜನರು ರೋಗಿಗಳನ್ನ ಭುಜದ ಮೇಲೆ ಹೊತ್ತುಕೊಂಡು ಹೋಗ್ತಿದ್ದಾರೆ. ಬಂದಿವೆ, ಚೇರ್ ನೋಡಿದ್ವಿ, ಚೇರ್ ಇದೆಲ್ಲ ಹೊತ್ಕೊಂಡು ಹೋದ್ರಿ ಮ್ಯಾಗ. ಮೂರನೇದಕ್ಕೆ ಮಕ್ಕಳು ಕೇಳಿದ್ರೆ ಏನ್ರಿ ಅವ್ರಿಗೆ ಗೊತ್ತು. ನಮ್ಗದು ಸೆಲ್ತಂಗ ಆಗೈತಿ ನೋಡ್ರಿ, ಸೆಲ್ತಂಗ ಐತಿ, ಸ್ವಲ್ಪ ಬಳ್ಳಿನ ಸಂದಾಗ ಸೆಲ್ತಂಗ ಆಗಿ ಈ ತರ ಆಯ್ತು. ಜಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ನಿರ್ದೇಶಕರನ್ನ ಕೇಳಿದ್ರೆ ವೀಲ್ ಚೇರ್ ಸಮಸ್ಯೆ ಇಲ್ಲ ಅಂತಾರೆ. ನಮ್ಮ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಮತ್ತು ಸ್ಟ್ರೆಚರ್ ಎಲ್ಲ ಅವೈಲಬಿಲಿಟಿ ಇದೆ. ಮೋಸ್ಟ್ ಪ್ರಾಬ್ಲಿ ಇವತ್ತು 3 ದಿನ ರಜೆ ಇತ್ತು, ಅದಕ್ಕಾಗಿ ಇವತ್ತು ಫುಲ್ ರಶ್ ಆಗಿದೆ. ಅದಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಏನೇನು ಬೇಕನ್ನೋದನ್ನು ನಾವು ವ್ಯವಸ್ಥೆ. ಹಾಸ್ಪಿಟಲ್ ಇನ್ಚಾರ್ಜ್ MS ಇದ್ದಾರೆ, ಅದು ಏನಾಗಿದೆ ಅಂತ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ನಾನು ಸಂಬಂಧ ಇದ್ದೀನಿ. ಈಗ ಸದ್ಯಕ್ಕೆ ಇವತ್ತು ಏನಾಗಿದೆ ಅನ್ನೋದು ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ರೆಗ್ಯುಲರ್ ಆಗಿ ಹಾಸ್ಪಿಟಲ್ ರೌಂಡ್ಸ್ ಮಾಡ್ತೀನಿ, ಆಮೇಲೆ ಹಾಸ್ಪಿಟಲ್ ಆವರಣದ ರೌಂಡ್ಸ್ ಮಾಡ್ತೀನಿ. ಪ್ರತಿಯೊಂದು ನಾವು ರೆಗ್ಯುಲರ್ಲಿ ಮಾಡ್ತಾ ಇದ್ದೀವಿ. ಅದೇನು ಗೊಂದಲ ಆಗಿದೆ ನಾನು ಕೇಳ್ಬಿಟ್ಟು ಸರಿ ಮಾಡ್ತೇನೆ. ಸರ್ಕಾರ ಬಡ ರೋಗಿಗಳ ಚಿಕಿತ್ಸೆಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಅಧಿಕಾರಿಗಳು ಮಾಡುವ ನಿರ್ಲಕ್ಷ್ಯದಿಂದ ರೋಗಿಗಳು ಪರದಾಡುವಂತಾಗಿರೋದಂತೂ ಸತ್ಯ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ವಿಜಯನಗರ ಜಿಲ್ಲೆಯಲ್ಲಿ ಭಾರೀ ಸದ್ದು ಮಾಡಿದ ಕತ್ತೆಗಳ ಖರೀದಿ ಕಂಪನಿಗೆ ಸದ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಕತ್ತೆಗಳನ್ನ ಮಾರಾಟ ಮಾಡ್ತಿದ್ದ ಆ ಕಂಪನಿಯನ್ನ ಬಾಗಿಲು ಹಾಕಿದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕತ್ತೆಗಳ ಮಾರಾಟ ಕಂಪನಿ ಕ್ಲೋಸ್. ಜನ್ನಿ ಮಿಲ್ಕ್ಗೆ ಬೀಗ ಜಡಿದ ನಗರಸಭೆ. ವಿಜಯನಗರ ಜಿಲ್ಲೆಯಲ್ಲಿ ಕತ್ತೆಗೆ ಭಾರಿ ಡಿಮ್ಯಾಂಡ್ ಶುರುವಾಗಿತ್ತು. ಕೈ ತುಂಬ ಸಂಬಳದ ಕೆಲಸ ಬಿಟ್ಟು ಕತ್ತೆ ಕಾಯೋಕೆ ಜನರು ಮುಂದಾಗಿದ್ರು. ಕಳೆದ 3 ತಿಂಗಳಿನಿಂದ ಕತ್ತೆ ಖರೀದಿಗೆ ನಾ ಮುಂದೆ ತಾ ಮುಂದೆ ಅಂತ ಖರೀದಿ ಮಾಡ್ತಿದ್ರು. ಇಂಥವರಿಗೆ ಶಾಕ್ ನೀಡಲು ಕತ್ತೆ ಮಾರಾಟ ಕಂಪನಿ ಜನ್ನಿ ಮಿಲ್ಕ್ಗೆ ಬೀಗ ಬಿದ್ದಿದೆ. ಟ್ರೇಡ್ ಲೈಸೆನ್ಸ್ ಹೊಂದಿಲ್ಲ ಅಂತಕ್ಕಂತಹ ಆರೋಪದ ಮೇಲೆ ಏನು ಬಹು ನಿರೀಕ್ಷಿತ ಡಿಮ್ಯಾಂಡ್ ಇದ್ದಂತಹ ಕತ್ತೆಯ ಈ ಜಿನ್ನಿ ಮಿಲ್ಕ್ ಕಂಪನಿಯನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ. ನಾವು ಹೊಸಪೇಟೆಯ ಹಂಪಿ ರಸ್ತೆಯ ಈ ಒಂದು ಜಿನ್ನಿ ಮಿಲ್ಕ್ ಕಂಪನಿಯ ಬಳಿ ಇದ್ದೇವೆ. ಜನಮರಳು ಜಾತ್ರೆ ಮರಳು ಎಂಬಂತೆ ಜನ್ನಿ ಮಿಲ್ಕ್ ಕಂಪನಿ